ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರ್ಪಿತಾ ಅಂತೇಳಿ. ನಾನು ಪಶು ಚಿಕಿತ್ಸಾಲಯ ಮಾದೇನಹಳ್ಳಿಯಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಮ್ಮ ಗ್ರಾಮಕ್ಕೆ ಮಹಾವಿದ್ಯಾಲಯ ಶಿವಮೊಗ್ಗದಿಂದ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರು ಬಂದಿದ್ದಾರೆ. ರಾಷ್ಟ್ರೀಯ ಸೇವಾ ಯೋಜನೆಯ ಅಂಗವಾಗಿ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ಇವತ್ತು ಪಶು ಆರೋಗ್ಯ ಶಿಬಿರವನ್ನು ನಮ್ಮ ಪಶು ಚಿಕಿತ್ಸಾಲಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಬನ್ನಿ ನೋಡೋಣ ಇವತ್ತು ಯಾವ್ಯಾವ ರೀತಿಯ ಜಾನುವಾರು ಬರ್ತವೆ, ಯಾವ್ಯಾವ ರೀತಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಎಷ್ಟು 45 ದಿವಸ ಆಗಿದೆಯಾ? ಇದು ಗೋಗರ್ಭ ಯೋಜನೆ ಅಂತೇಳಿ ನಾವೊಂದು ಈ ಹಳ್ಳಿಯಲ್ಲಿ ಯೋಜನೆ ಮಾಡ್ತಾ ಇದ್ದೀವಿ. ಇದರ ಪ್ರಕಾರ ಹಳ್ಳಿಯಲ್ಲಿ ಯಾವುದೇ ಒಂದು ಜಾನುವಾರು ಗರ್ಭ ಧರಿಸದೇ ಇರಬಾರ್ದು. ಆಗ ಇವರಿಗೆ ಬಹಳ ಏನಾಗುತ್ತೆ, ಆರ್ಥಿಕವಾಗಿ ತೊಂದರೆ ಆಗುತ್ತೆ. ಅದಕ್ಕಾಗಿ ಇವತ್ತು ನಾವು ಇಲ್ಲೊಂದು ಶಿಬಿರ ಏರ್ಪಡಿಸಿದ್ದೀವಿ. ಈ ಶಿಬಿರದಲ್ಲಿ ನಾವು ಈ ಅಲ್ಟ್ರಾಸೌಂಡ್ ಮಿಷಿನ್ ಏನಿದೆ ಅದನ್ನು ಸಹಿತ ಉಪಯೋಗ ಮಾಡಿಬಿಟ್ಟು ಅತ್ಯಾಧುನಿಕವಾದ ಒಂದು ಸಾಧನಗಳನ್ನು ಬಳಸಿ ಹಳ್ಳಿಗಳ ಮಟ್ಟದಲ್ಲಿ ಸಹಿತ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಅಲ್ಟ್ರಾಸೌಂಡ್ ಉಪಕರಣವನ್ನು ಬಳಸಿಬಿಟ್ಟು ನಾವು ಈ ಗರ್ಭಸ್ಥ ಜಾನುವಾರಿನ ಗರ್ಭವನ್ನು ತಪಾಸಣೆ ಮಾಡ್ತೀವಿ. ಹಾಗೂ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ಅದನ್ನು ಸಹಿತ ಪತ್ತೆ ಮಾಡಿಬಿಟ್ಟು ಸೂಕ್ತ ಚಿಕಿತ್ಸೆಯನ್ನು ಒದಗಿಸಿಬಿಟ್ಟು ಪುನಃ ಇದು ಮಾಡ್ತೀವಿ. ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಶಿಂದೆ ಇದ್ದಾರೆ, ಗೈನಕಾಲಜಿಸ್ಟ್. ಅವರು ಸಹಿತ ಇದನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಈಗ ನಾವು ಗರ್ಭ ಪರೀಕ್ಷೆನ ಮಾಡ್ತಾ ಇದ್ದೀವಿ. ಸೊ ಅಲ್ಟ್ರಾಸೋನೋಗ್ರಫಿ ಮಷೀನಲ್ಲಿ ನೋಡ್ಬೋದು. ಈಗ ಓನರ್ ಪ್ರಕಾರ 40 ದಿವಸ ಆಗಿದೆ. ಸೊ ಇಲ್ಲಿ ಗರ್ಭಕೋಶದಲ್ಲಿ ಭ್ರೂಣ ಬೆಳೆಯೋದನ್ನು ಕಾಣ್ಬೋದು ನಾವು. ನೋಡಿ, ಇದು ಭ್ರೂಣ. ಇದು ಬೆನ್ನು ಹುಳೆ. ಆಮೇಲೆ ಹೃದಯ ಬಡಿತ ನೋಡ್ಬೋದು. ಹೃದಯ ಬಡಿತ ಕಾಣ್ಬೋದು. ಇಲ್ಲಿ ಗಬ್ಬ ಇದೆ. ಸೊ ಈ ತರ ನಾವು ಈ ಒಂದು ಅಲ್ಟ್ರಾಸೋನೋಗ್ರಫಿ ಮಷೀನ್ ಉಪಯೋಗಿಸ್ಕೊಂಡು ಅತಿ ಕಡಿಮೆ ಸಮಯದಲ್ಲಿ ನಾವು ಗರ್ಭ ಪರೀಕ್ಷೆನ ಮಾಡಬಹುದು, 30 ರಿಂದ 40 ದಿವಸದಲ್ಲಿ. ಸೊ ಇದ್ರದ್ದು ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ರೈತರು 2 ರಿಂದ 3 ತಿಂಗಳವರೆಗೂ ವೇಟ್ ಮಾಡ್ತಾರೆ. ಅದರಿಂದ ಬಹಳಷ್ಟು ಲಾಸ್ ಆಗುತ್ತೆ ಅವರಿಗೆ. ಸೊ ಆದಷ್ಟು ಬೇಗ ಅವ್ರು ಗರ್ಭ ಪರೀಕ್ಷೆ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಈ ಕಿಟ್ ಬಗ್ಗೆ ಹೇಳ್ತೀನಿ. ಇದು ಮನುಷ್ಯರಲ್ಲಿ ಗರ್ಭ ತಪಾಸಣೆ ಮಾಡಲಿಕ್ಕೆ ಕಿಟ್ ಇದೆ. ಆದರೆ ಇತ್ತೀಚೆಗೆ ಜಾನುವಾರುಗಳಲ್ಲಿ ಈ ಗರ್ಭ ತಪಾಸಣೆ ಮಾಡುವಂತಹ ಒಂದು ಕಿಟ್ ಮಾಡಿದ್ದಾರೆ, ಅಥವಾ ಪ್ರೆಗ್ನೆನ್ಸಿ ಡಯಾಗ್ನೋಸಿಸ್ ಕಿಟ್ ಅಂತ. ಇದು ಕೇವಲ 28 ದಿನಗಳಲ್ಲಿ ಗರ್ಭವನ್ನು ಧರಿಸಿರೋದನ್ನು ಖಚಿತವಾಗಿ ಪತ್ತೆ ಮಾಡುತ್ತೆ. ಪಶುವೈದ್ಯರ ಅವಶ್ಯಕತೆ ಇಲ್ಲ. ರೈತರ ಮಟ್ಟದಲ್ಲಿ ಸಹಿತ ಇದನ್ನು ಕೇವಲ 1 ಹನಿ ರಕ್ತದಲ್ಲಿ ಮಾಡ್ಬೋದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಈ ಜಾನುವಾರಿನ ಗರ್ಭ ತಪಾಸಣೆಯನ್ನು ಆ ಮೂಲಕವೂ ಸಹಿತ ಮಾಡ್ಕೊಳ್ತೀವಿ. ಈಗಾಗಲೇ ಗರ್ಭಧಾರಣೆ ಮಾಡುವಂಥ ಕಿಟ್ ಬಗ್ಗೆ ಪರೀಕ್ಷೆ ಮಾಡಿದ್ದೀವಿ. ಇದು 1.5 ತಿಂಗಳು ಗರ್ಭ ಧರಿಸಿದ್ದು, ಇದು ಗರ್ಭ ಧರಿಸಿದೆ. ರೈತರೇ ಸಹಿತ ಇಲ್ಲಿ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ನಾವು ತರಬೇತಿಯನ್ನು ಅವ್ರಿಗೆ ಕೊಡ್ತೀವಿ. ಯಾಕಂದರೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪಶುವೈದ್ಯರು. ಪ್ರತಿ ಒಂದು ಹಸುವಿಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಮಾಡ್ತಾರೆ. ಜಾನುವಾರುಗಳಿಗೆ ಮುಖ್ಯವಾಗಿ 2 ಥರದ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಒಂದು ಬೆದೆಗೆ ಬರದೇ ಇರೋದು, ಮತ್ತೊಂದು ಬೆದೆಗೆ ಪದೇ ಬರುತ್ತಾ ಇರುತ್ತೆ. ಅಂದರೆ ರೈತರು ಬರ್ತಾರೆ 3-4 ಸತಿ, ಆದರೂ ಕೂಡ ಕೃತಕ ಗರ್ಭಧಾರಣೆ ಮಾಡಿದ್ರು ಕಟ್ತಾ ಇಲ್ಲ ಅಂತ ಹೇಳಿ. ಇವೆರಡು ಬಹಳಷ್ಟು ಮುಖ್ಯವಾದ ಸಮಸ್ಯೆಗಳಿದ್ದಾವೆ. ಸೊ ಈ 2 ಮುಖ್ಯ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಟ್ಟಿದ್ರೆ ಖಂಡಿತವಾಗ್ಲೂ ಆಕಳು ಗರ್ಭ ಧರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಹಾಲಿನ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ನಾವು ಕೈ ಹಾಕಿ ನಾವು ಪತ್ತೆ ಮಾಡ್ಬೋದು. ಜೊತೆಯಲ್ಲಿ ಅಲ್ಟ್ರಾಸೋನೋಗ್ರಫಿ ಮಷೀನ್ ಕೂಡ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಇರ್ತಕ್ಕಂಥ ಸಮಸ್ಯೆ ಹಿಡಿದು ಅದಕ್ಕೆ ಸೂಕ್ತ ಸಮಸ್ಯೆ ಪರಿಹಾರ. ಜಾನುವಾರುಗಳಲ್ಲಿ ಗರ್ಭ ಧರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕ್ಯಾಂಪ್ ಬೇಕಾಗುವಂತ ಸಾಧ್ಯತೆಗಳು ಇರತಕ್ಕಂಥ ಔಷಧಿಗಳನ್ನ ತಂದು ಇಟ್ಟಿಟ್ಕೊಂಡಿದ್ದೀವಿ. ಸೊ ಎಲ್ಲ ರೈತರು ಬಂದು ಇದಕ್ಕೆ ಸೂಕ್ತ ಪರಿಹಾರ ನೀಡ್ಕೋಬೇಕಂತ ಕೇಳ್ಕೊತೀನಿ. ಏನೇನು ಸಮಸ್ಯೆ ಇದೆ ಅಂತಂದ್ರೆ, ಅದಕ್ಕೆ ಉಣ್ಣೆ 1 ದಿವಸಕ್ಕೆ 1 ಉಣ್ಣೆ ಸುಮಾರು 1 ml ರಕ್ತ ಕುಡಿತದೆ.
ಆಗೇನಾಗುತ್ತೆ ಅಂತಂದ್ರೆ ಜಾನುವಾರುಗಳಿಗೆ ರಕ್ತ ಆಗುತ್ತೆ. ಅಂದ್ರೆ ಒಂದಿನಕ್ಕೆ 100 ml ಅಂತಂದ್ರೆ 10 ದಿವಸಕ್ಕೆ 1 ಲೀಟರ್ ರಕ್ತ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಅಶಕ್ತತೆ ಆಗ್ಬೋದು, ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬೋದು. ಉಣ್ಣೆಗಳನ್ನ ನಾಶ ಮಾಡಲಿಕ್ಕೆ ಅನೇಕ ವಿಧಗಳಿದಾವೆ. ಅದರಲ್ಲಿ ಈಗ ನಾವು ಇವತ್ತು ಉಣ್ಣೆ ಮುಕ್ತ ಗ್ರಾಮ ಅಂತ ಮಾಡಿದ್ದೀವಿ ಈ ಊರಲ್ಲಿ. ಅಂದರೆ ಪ್ರತಿ ಮನೆಗೂ ಸಹಿತ ಉಣ್ಣೆಯ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ಹಾಗೆ ಪಶುಗಳ ಮೇಲೆ ಒಂದು ಇದು ಏನಿದೆ, ಈ ರೀತಿಯ ಔಷಧಿಗಳು ಅತ್ಯಂತ ಸುರಕ್ಷಿತವಾಗಿದ್ದಾವೆ. ಅದನ್ನು ಹೀಗೆ ಬಿಡಬೇಕು, ತಲೆಯಿಂದ ಹೀಗೆ ಬಿಡ್ತಾ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಬಿಡಬೇಕು, ಯಾಕಂದ್ರೆ ದೊಡ್ಡದಾಗಿರುತ್ತೆ. ನಂತರ ಬಾಲದವರೆಗೆ ಬಾಲದ ಕುಚ್ಚಲ್ಲಿದೆ, ಬಾಲದ ಕುಚ್ಚಿರುತ್ತೆ. ಇದರಲ್ಲೆಲ್ಲ ಅನೇಕ ಸಲ, ಕೆಲವು ಸಲ ಹೇನುಗಳಿರ್ಬೋದು, ಕೆಲವು ಸಲ ಉಣ್ಣೆಗಳಿರ್ಬೋದು, ಎಲ್ಲವೂ ಇರ್ತವೆ. ಮತ್ತು ಈ ನೊಣಗಳು ಸಹಿತ ಇದನ್ನು 15 ದಿವಸ ಕುತ್ಕೊಳ್ಳೋದಲ್ಲ ಯಾವುದೇ ಕಾರಣದಿಂದ. ಆದರೆ ಇದಕ್ಕೆ ಸ್ನಾನ ಮಾಡಿಸ್ಬಾರ್ದು ಅಷ್ಟೇ. 15 ದಿವಸ ಆದಮೇಲೆ, ಆ 15 ದಿವಸ ಆದಮೇಲೆ ಸ್ನಾನ ಮಾಡಿ ಮತ್ತೊಂದು ಸಲ ಹಾಕ್ಬೇಕು ಅಷ್ಟೇ. ಇಲ್ಲಿ ರಕ್ತದಿಂದ ಸಹಿತ ತಪಾಸಣೆ ಮಾಡ್ತೀವಿ. ಜಾನುವಾರಿಗೆ ಏನಾದ್ರು ಕೊರತೆ ಇದೆಯಾ, ಅಥವಾ ಅದಕ್ಕೆ ಉದಾಹರಣೆಗೆ ಅನೇಕ ಖನಿಜಾಂಶಗಳ ಕೊರತೆ ಇರುತ್ತೆ. ಕೆಲವು ಸಲ ಟೈಲೇರಿಯಾಸಿಸ್, ಅನಾಪ್ಲಾಸ್ಮೋಸಿಸ್, ಬೆಬೇಶಿಯಾಸಿಸ್ ಈ ರೀತಿ ಕಾಯಿಲೆಗಳಿರ್ಬೋದು. ಅದರಿಂದ ಈ ಶಿಬಿರದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ತೆಗೆದುಕೊಂಡು ಬಿಟ್ಟು ಪರೀಕ್ಷೆ ಮಾಡ್ತೀವಿ. ನಮ್ಮ ಕಾಲೇಜಿನಲ್ಲಿ ಏನಾದ್ರು ಒಂದು ತೊಂದರೆ ಇದ್ದರೆ ಅಥವಾ ಮುಂದೆ ಏನಾದ್ರು ಆ ರೀತಿಯ ಘಟನೆಗಳಾಗುವಂಥದ್ದಿದ್ದರೆ ನಮ್ಮ ಡಾಕ್ಟರ್ ಅರ್ಪಿತಾ ಅವರಿಗೆ ನಾವು ತಿಳಿಸ್ತೀವಿ. ಇದನ್ನೆಲ್ಲ ಸಂಪೂರ್ಣ ಹೌದು. ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ತಜ್ಞರು ಇರ್ತಾರೆ, ಅವರೆಲ್ಲ ನೋಡಿಬಿಟ್ಟು ಪ್ರಯೋಗಾಲಯ, ಅತ್ಯುತ್ತಮವಾದ ಒಂದು ಪ್ರಯೋಗಾಲಯ ಇದೆ, ಅದರಲ್ಲಿ ನೋಡಿ ನಾವು ರಿಸಲ್ಟನ್ನು ತಿಳಿಸ್ತೀವಿ. ಯಾಕಂದರೆ ಜಾನುವಾರು ಚೆನ್ನಾಗಿದೆ, ಅದ್ರ ಒಳಗಡೆ ಏನಾದ್ರು ಕಾಯಿಲೆ ಇರ್ಬೋದು, ಎಲ್ಲ ಗೊತ್ತಿರಲ್ಲ. ಅದಕ್ಕಾಗಿ ಈ ರಕ್ತ ಪರೀಕ್ಷೆ ಮಾಡಿದರೆ ಏನಾಗುತ್ತೆ, ಎಲ್ಲದೂ ಗೊತ್ತಾಗುತ್ತೆ. ಆದರೆ ನೀವೇ ಮಾಡಿಸೋದಾದ್ರೆ ಶಿವಮೊಗ್ಗ ತಗೊಂಡು ಕೊಡಬೇಕು, ಭಾಳ ಕಷ್ಟ. ಅದಕ್ಕಾಗಿ ಇಲ್ಲಿ ಬಂದಂತಹ ಜಾನುವಾರುಗಳಿಗೆ ನಾವು ಉಚಿತವಾಗಿ ರಕ್ತ ತಪಾಸಣೆ ಮಾಡಿ ಏನಾದರೂ ತೊಂದರೆ ಇದ್ದರೆ ಮಾತ್ರ ರಿಪೋರ್ಟ್ ಕೊಡ್ತೀವಿ. ಇಲ್ಲದ್ರೆ ಏನು ಅವಶ್ಯಕತೆ ಇಲ್ಲ. ಆಯ್ತಾ ಸರ್? ಈಗ ಮನೆಯಾಗ ಇನ್ನೊಂದೆರಡು ಅದಾವ, ಗಬ್ಬದಾವು. ಹೌದು, ಅದನ್ನು ತಂದು ಅದೇ ಅದು ತೆಗಿಸ್ಕೊಳ್ರಿ, ಏನು ತೊಂದರೆ ಇಲ್ಲ. ನಿಮ್ಗೆ ಏನಾದ್ರು ಸಂಶಯ ಇತ್ತಂದ್ರೆ ತೆಗಿಸ್ಕೊಳ್ರಿ, ಇಲ್ಲದ್ರೆ ಅವಶ್ಯಕತೆ ಇಲ್ಲ. ಅಲ್ಲ, ಇವ್ರದ್ದು ವಿಶೇಷವಾಗಿ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ರೈತರು ನೀವೆಲ್ಲ ಏನ್ ಮಾಡ್ತೀರಿ, ಕಟ್ಟಿಸ್ತೀರಿ, ಕಟ್ಸ್ಕೊಂಡಿದ ಮೇಲೆ ಬೆದಿಗೆ ಬರಲಿಲ್ಲ ಅಂತಂದ್ರೆ ಅದು ನಿಲ್ತದೆ ಅಂತ ಅನ್ಕೊಂಡ್ಬಿಡ್ತೀರ ನೀವು. ಅದನ್ನ ತಪ್ಪದು. ಆದಷ್ಟು ಬೇಗ ಇವ್ರು ಹೆಂಗೆ 30 ರಿಂದ 40 ದಿವಸ ನಂತರ ಬಂದು ಚಿಕಿತ್ಸೆ ಮಾಡಿಸಿದಾರಲ್ಲ, ಅದು ಮಾಡಿಸ್ಕೊಂಡಿದೆ ಒಳ್ಳೇದು. ಈಗ ಕನ್ಫರ್ಮ್ ಆಯ್ತು ನಮ್ದೀಗ ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ನೀವೇನ್ ಮಾಡ್ತೀರಾ, ಇನ್ನೂ 2 ತಿಂಗಳು ವೇಟ್ ಮಾಡ್ತೀರಾ. 2 ತಿಂಗಳಾಗನ ಬೆದಿಗೆ ಬಂದ್ಬಿಡುತ್ತಾವ. ಅವಾಗ ಏನನ್ಸುತ್ತೆ, ಕಟ್ಟಿರಲ್ಲ ಅದು 2 ತಿಂಗಳು ನಿಮ್ಗೆ ಲಾಸ್ ಅದು ಆ್ಯಕ್ಚುಲಿ, ಹೌದಿಲ್ಲ? ಹಂಗಾಗಿ 40 ರಿಂದ 45 ದಿವಸ ಆಗೋಣ ಚಿಕಿತ್ಸೆ ಮಾಡಿಸ್ಕೊಂಬಿಡಿ. ಅದು ಇಲ್ಲಿ ಹಾಲಿನ ಪರೀಕ್ಷೆ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಕ್ಯಾಲಿಫೋರ್ನಿಯಾ ಮಾಸ್ಟೈಟಿಸ್ ಟೆಸ್ಟ್ ಅಂತ ಹೇಳ್ತೀವಿ. ಈಗ ಇದರಲ್ಲಿ 4 ಮೊಲೆ ಹಾಲನ್ನು 4 ಸ್ವಲ್ಪ ಅದಕ್ಕೆ ಹಾಕ್ತೀವಿ. ಇದಾದಮೇಲೆ ಇದಕ್ಕೆ CMT ರಿಯೇಜೆಂಟ್ ಅಂತ ಅದನ್ನು ಹಾಕಿ, ಅದು ಒಂಥರ ಮೊಸರಿನಂಗೆ ಕರ್ಲಿಂಗ್ ಆದರೆ ಪಾಸಿಟಿವ್ ಇರುತ್ತೆ. ರೈಟ್ ನಾವು ಫೀಟಸ್ ಇನ್ನೂ ಡೆವಲಪ್ಮೆಂಟ್ ಸ್ಟೇಜ್ ಜಾಸ್ತಿ ಬೇಡ, ಅದರ್ವೈಸ್ ಅಮ್ನಿಯೋಟಿಕ್ ವೆಸಿಕಲ್ ಫೀಲ್ ಆಗುತ್ತೆ. ಸ್ಮಾಲ್ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ ಅದು, ಬೋನ್ಸ್ ಇರಲ್ಲ. ಸೊ ಅರ್ಲಿ ಪ್ರೆಗ್ನೆನ್ಸಿ ಅರೌಂಡ್ 30 to 35 days, ರಫ್ಲಿ ಅರೌಂಡ್ 30 to 35 ಕ್ವಾಂಟಿಟಿ ಒಳಗೆ ಹಾಕಬೇಕು ಇದಕ್ಕೆ. ಸೊ ಸ್ಮಾಲ್ ಅಮ್ನಿಯೋಟಿಕ್ ವೆಸಿಕಲ್ ಫೀಲ್ ಆಗುತ್ತೆ. ಅದ್ರ ಪರೆಕ್ಟಲ್ ಫೀಲ್ ಆಗಲ್ಲ, ಅದು ಇದರಲ್ಲಿ ಗೊತ್ತಾಗುತ್ತೆ. ಬಟ್ ಸಾಫ್ಟ್ ಟಿಶ್ಯೂ ಕ್ವಾಂಟಿಟಿ ಒಳಗೆ ಹಾಕಬೇಕು. ಸೊ ರೈಟ್ ನಾವು there is a slight asymmetry of the horn is there. By in ultrasonography also we can see it is a fluid filled uterus, right, with the placentum, small placentum formation start agide. You can see there ಎಲ್ಲ placentum. ಇದಕ್ಕೆ ಕಚಲೆ ಬಾವು ಏನೂ ಇಲ್ಲ, ಆಯ್ತಾ? ಇದಕ್ಕೂ ಇಲ್ಲ. ಕಿಟ್ಟಿ ಹಾಕೋಣ ನೋಡಿ, ಯಾವುದಕ್ಕೂ ಇದಕ್ಕೆ ಕಚಲೆ ಬಾವು ಇಲ್ಲ. ಹಾಕಿದ್ರಾ ಕಿಟ್ಟಿ ಹಾಕಿದ್ರಾ? ಒಂದು ಮಲೆಯಲ್ಲಿ ಹಾಲು ಕಮ್ಮಿ ಆಗಿದೆ, ಗಟ್ಟಿ ಆಗಿದೆ. ಅದು ಯಾವುದಕ್ಕೆ ಈಗಂತೂ ಕಚಲೆ ಬಾವು ಇಲ್ಲ, ಸಮಸ್ಯೆ ಇಲ್ಲ, ಈಗಿಲ್ಲ, ಫುಲ್ ಗಟ್ಟಿ ಇದೆ. ಅದು ಒಂದು ಕೆಲವು ಸಲ ಇಷ್ಟು ಗಟ್ಟಿ ಬ್ರೀಡ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಹಂಗಲ್ಲ, ಅದು ಈ ತಳಿದ ಕ್ಯಾರೆಕ್ಟರ್. ಹಂಗೆ ತಲೆ ಕೆಡಿಸ್ಕೊಳ್ಳೋದು ಏನಾಗದೆ. ಕಚಲೆ ಬಾವು ಇದ್ರೆ ಹಾಲೆಲ್ಲ ಬರ್ತಾ ಇದೆ, ಪಕ್ಕ ಬರ್ತದೆ. ಅದು ಈಚೆಗೆ ಹೊರ ಬರುತ್ತೆ. ಬಟ್ ಏನಪ್ಪ ಅಂದ್ರೆ ಇದು ಯಾವತ್ತೂ ಗಟ್ಟಿಯಾಗಿರುತ್ತೆ ಇದು ಕೆಚ್ಚಲು. ಅದು ಒಂದೊಂದು ತಳಿದು ಆ ರೀತಿ ಇರುತ್ತವೆ. ಇದಕ್ಕೆ ಕೆಚ್ಚಲು ಬಾವು ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಸಲ ಆಗಿದೆ, ಇವತ್ತು ಹೀಟಿ ಬಂದಿದೆಯಲ್ಲ. ಒಟ್ಟು 8 ಸಲ ಕೊಡಿಸಿದ್ರಿ? 8 ಸಲ ಕೊಡಿಸಿದ್ರಿ ಅಂತ? 2 ಸಲ ಕೊಡಿಸಿದ್ರಿ. ಇದಕ್ಕೆ ಬೆದೆಯ ಪುನರಾವರ್ತನೆ ಅಂತ ಹೇಳ್ತಾರೆ. ಈ ಅನೇಕ ಕಾರಣಗಳಿಂದ ಆಗುತ್ತೆ. ಈಗ ನಾವು ಒಂದೊಂದಾಗಿ ಪರೀಕ್ಷೆ ಮಾಡೋಣ. ಇದಕ್ಕೆ ಹಾಲು ಎಷ್ಟು ಕೊಡ್ತಾ ಇದೆ? 8 ಲೀಟರ್ ಕೊಡ್ತಾ ಇದೆ. ಹಿಂಡಿ ಎಷ್ಟೆಲ್ಲ ಕೊಡ್ತೀರಿ? 2 ಟೈಮ್ ಕೊಡ್ತೀರಲ್ಲ, ಸರಿ. ಕತ್ಲೆ ಬಾವಿಂದ ಬಂದಿತ್ತಾ? ಕರ ಹಾಕಿ 7 ತಿಂಗಳಾಗಿದೆ, ಹೀಟಿಗೆ ಬಂದಿಲ್ಲ?
ಓಕೆ ಮಾಡಿಸಿಲ್ಲ ಯಾರು. ಹಾಂ, ಈ ರೀತಿ ವೃತ್ತಾಂತವನ್ನು ನಾವು ಪಡ್ಕೊಳ್ತೀವಿ. ನಂತರ ರೈಟ್ ಸೈಡ್ ಅವರಲ್ಲಿ ಈಗ ಹೀಟಿಗೆ ಬಂದಿದೆ. ಬಲಗಡೆ ಇದರಲ್ಲಿ ಫಾಲಿಕಲ್ ಅಂತ ಇದೆ, ಇಲ್ಲ ಸಮಸ್ಯೆ ಇಲ್ಲ. ಅದು ಇನ್ ಟೈಮ್ ಮೊಟ್ಟೆ ಹೊಡಿತಾ ಇಲ್ಲ. ಇನ್ ಟೈಮ್ ಮೊಟ್ಟೆ ಹೊಡಿಬೇಕಲ್ಲ, ಅದಾಗ್ತಾ ಇಲ್ಲ. ನಾವು ಇದರಲ್ಲಿ ಹಾಕಿ ನೋಡಿ ಚೆಕ್ ಮಾಡಿ ನೋಡೋಣ. ಸರಿ, ಈಗ ಹೀಟಿಗೆ ಬಂದಾಗ ಎಷ್ಟು ದಿವಸ ಇರುತ್ತೆ ಅದು ಕರೆಕ್ಟಾಗಿ? 2 ದಿವಸ ಇರುತ್ತೆ. ನಾಳೆಗಿರಲ್ಲ. ಅಂದರೆ ಇದು ಕರ ಹಾಕಿದ್ಮೇಲೆ 1.5 ತಿಂಗಳು ಹೀಟಿಗೆ ಬರಬೇಕಾಯ್ತು, ಬಂದಿಲ್ಲ. 1.5 ತಿಂಗಳಿಗೆ ಬಂದಿತ್ತು ಸರ್, ಅವ್ರು ಮಾಡಿಸ್ಲಿಲ್ಲ. ಓಕೆ, ಕೇಳಪ್ಪ, ಇದಂತೂ ಪ್ರೆಗ್ನೆಂಟ್ ಇಲ್ಲ. ಈಗ ಕಟ್ಟಿಸ್ಬೇಕಂತಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಗರ್ಭಕೋಶದಾಗ ಗರ್ಭಕೋಶದಲ್ಲಿ ಸಮಸ್ಯೆ ಇದ್ದಾಗ ಅಥವಾ ಪದೇ ಪದೇ ಬೆದೆಗೆ ಬರ್ತೈತಿ, ಕಟ್ಟೋದಿಲ್ಲ. ಸೊ ಅಂತ ಟೈಮ್ನಾಗೆ ನಾವು ಕೆಲವೊಂದ್ಸತಿ ಇಂಜೆಕ್ಷನ್ ಮಾಡ್ತೀವಿ. ಇಲ್ಲಾಂದ್ರೆ ಈ ತರ ಒಂದು ಮಷಿನ್ ಸಿಗುತ್ತೆ. ಇದಕ್ಕೆ CIDR ಅಂತ ಕರೀತಾರೆ ಇಂಗ್ಲಿಷ್ನಾಗ, ಕಂಟ್ರೋಲ್ ಇಂಟರ್ನಲ್ ಡ್ರಗ್ ರಿಲೀಸ್ ಅಂತ ಹೇಳಿ. ಸೊ ಈ ಒಂದು ಮಷಿನ್ನಾಗ ಪ್ರೊಜೆಸ್ಟ್ರಾನ್ ಇರ್ತೈತಿ. ಸೊ ಪ್ರೊಜೆಸ್ಟ್ರಾನ್ ಹಾಕೋದ್ರಿಂದ ಏನಾಗುತ್ತೆ, ಈ ಮಷಿನ್ 7 ದಿವಸವರೆಗೂ ನಾವು ಯೋನಿ ಒಳಗೆ ಬಿಟ್ಟಿರ್ತೀವಿ. ಇದನ್ನ 7 ದಿವಸ ಆದ ನಂತರ ಇದು ತೆಗಿಬೇಕು. ಇಲ್ಲಿ ಡಾಕ್ಟರ್ಗೆ ಹೇಳ್ತೀನಿ, ತಂದು ತೋರಿಸ್ಕೊಂಡ್ರೆ ತೆಗಿತಾರೆ ಅದನ್ನ. 7ನೇ ದಿವಸ ತೆಗ್ದಿದ್ದ ದಿವಸನೇ ಒಂದು PGF-α ಅಂತ ಹೇಳಿ ಒಂದು ಇಂಜೆಕ್ಷನ್ ಹಾಕ್ತಾರೆ. ಅದು ಹಾಕಿದ ಮೇಲೆ ಏನಾಗುತ್ತೆ, 2 ರಿಂದ 3ನೇ ದಿವಸ ನಂತರ, ಅಂದ್ರೆ ಟೋಟಲ್ ಇವತ್ತಿಗೆ 10ನೇ ದಿವಸಕ್ಕೆ ಹೀಟಿಗೆ ಬರುತ್ತೆ ಆಕಳ. ಅವಾಗ ಹೀಟಿಗೆ ಬಂದಾಗ ಮತ್ತೆ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಗರ್ಭ ಕಟ್ಟುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸರಿನಾ? ಇದು ಮಾಡ್ತೀನಿ ನಾನು. ಇದಕ್ಕೆ CIDR ಅಂತ ಹೇಳ್ತಾರೆ. ಸೊ ಈ ತರ ಯೋನಿಯಲ್ಲಿ ಬಿಡ್ಬೇಕು ಇದನ್ನ. ಓಪನ್ ಮಾಡ, ಕೈತಿ ಕೈತಿ. ಕತ್ರಿ ತೊಳಿ ಒಂದು. ಹೊರಗೆ ಒಂದು ಸ್ವಲ್ಪ ವೈರ್ ಜೋತಾಡ್ತಾ ಇರುತ್ತೆ, ತೆಗಿಯಕ್ ಹೋಗ್ಬೇಡ್ರಿ ಅದನ್ನ. ಅದು ಹಂಗೆ ಇರ್ಬೇಕು. 7ನೇ ದಿವಸ ಆಗಿದ್ಮೇಲೆ ಇದನ್ನ ತೆಗಿಬೇಕು. ಡಾಕ್ಟರ್ ಕಡೆ ಬಂದು ತೋರಿಸ್ಕೊಂಡು ತೆಗಿಬೇಕು ಅದನ್ನ. ಸೊ ಇದು CIDR ಅಪ್ಲಿಕೇಶನ್. ಸೊ ಇದು CIDR ಅಪ್ಲಿಕೇಟರ್ ಅಂತ ಹೇಳ್ತೀವಿ. ಸೊ ಒಳಗಡೆ ವೈಟ್ ಏನಿತ್ತಲ್ಲ, CIDR ಡಿವೈಸ್ ಅದು. ಸೊ ಅದು ಪ್ರೊಜೆಸ್ಟ್ರಾನ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಇದು 7 ದಿವಸವರೆಗೂ ನಾವು ಯೋನಿದ್ರಲ್ಲಿ ಬಿಡ್ತೀವಿ, ವೆಜನದಲ್ಲಿ. ಸೊ 7ನೇ ದಿವಸ ನಂತರ ಇದು ವೈರ್ ತಗೊಂಡು ಜಕ್ಕೋಬೇಕು. ಸೊ 7ನೇ ದಿವಸಕ್ಕೆ PGF-α ಕೊಟ್ಟರೆ ಅದ್ರ ನಂತರ 3ನೇ ದಿವಸಕ್ಕೆ ಹೀಟಿಗೆ ಬರುತ್ತೆ. ಸೊ ಅದನ್ನ ಇನ್ಸಮಿನೇಷನ್ ಮಾಡಿದ್ರೆ ಕಟ್ಟುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಸಮಸ್ಯೆ ಏನಿದೆ ಅಲ್ಲ, ಪದೇ ಪದೇ ಬರೋದು, ಇದು ಹೀಟಿಗೆ ಬರೋದು, ರಿಪೀಟ್ ಆಗೋದು, ಈ ಬಫೆಲೋದಲ್ಲಿ ಅಥವಾ ಆಕಳು ಎಮ್ಮೆಯಲ್ಲಿ ಜಾಸ್ತಿ ಸಮಸ್ಯೆ. ಸೊ ಇದು ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಇದಕ್ಕೆ. ಅಣ್ಣ, ಇದಕ್ಕೆ ಹೀಟಿಗೆ ಬಂದ್ರೆ ಕಟ್ಟಲ್ಲ. ಇದು ಗರ್ಭಕೋಶ ಗರ್ಭಕೋಶ ಇದ್ದಂಗಿದೆ. ಇದಕ್ಕೆ ಇಂಜೆಕ್ಷನ್ ಎಲ್ಲ 1 ವಾರಕ್ಕೆ ಒಂದ್ಸಲ ಮಾಡಿಸ್ತಾ, ಒಂದು 3 ಅಥವಾ 4 ವಾರ ಮಾಡಿ. ಇಲ್ಲಿ ಕೇಳಿಸಿರಲಿಲ್ಲ, ಇಲ್ಲಿ ಕೇಳ್ಕೊಳ್ರಿ. ಬೆಳಗ್ಗೆ 1 kg, ಸಂಜೆ 1 kg ಹಿಂಡಿ ಕೊಡಬೇಕು. 30 ದಿವಸ ಕೊಟ್ಟರೆ ಮಾತ್ರ ಕರೆಕ್ಟ್ ಬರುತ್ತೆ. ಇಲ್ಲ ಸಣ್ಣ ಪುಟ್ಟ ಹೀಟಿಗೆ ಬಂದರೆ ಕಟ್ಟಲ್ಲ. ಇದು ಗರ್ಭಕೋಶ ಬೆಳವಣಿಗೆ ಆಗಿಲ್ಲ. ಇದು ಏನಾಗಿದೆ ಅಂತಂದ್ರೆ, ಹೀಟಿಗೆ ಬರದೆ ಗರ್ಭಕೋಶದ ಗಾತ್ರ ಸಣ್ಣದಾಗ್ಬಿಟ್ಟಿದೆ, ಆಯಿತಾ? ಅದಕ್ಕಾಗಿ ಈಗ ಮತ್ತೆ ಮೊಟ್ಟೆ ಇದಾವಲ್ಲ, ಅವು ಚಿಕ್ಕದಾಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಬೆಳಗ್ಗೆ 1 kg, ಸಂಜೆ 1 kg ಹಿಂಡಿ ಕೊಡಬೇಕು, ಎಕ್ಸ್ಟ್ರಾ ಕೊಡಬೇಕು. ಯಾಕಂದ್ರೆ ನೀವು ಕೊಡ್ತಾ ಇರೋದು ಹಾಲಿಗೆ ಸಮ ಆಗಿತ್ತಾ ಇದೆ, ಹೀಟಿಗೆ ಬರೋಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಜಾಸ್ತಿ ಕೊಟ್ಟರೆ ಈಗ ಹಾರ್ಮೋನ್ ಕೊಟ್ಟಿದ್ದು ಕೆಲಸ ಮಾಡುತ್ತೆ. ಹೋಗಿದೆ, ಕರು ಅಂತೂ ಉಳಿದಿಲ್ಲ, ಡೆತ್ ಆಗಿದೆ. ಸೊ ಆಗುತ್ತೆ, ಇದು ರೇರ್ ಕೇಸ್. ಇದು ಫೀಟಲ್ ಮ್ಯಾಸರೇಷನ್ ಅಂತ ಹೇಳ್ತೀವಿ. ಇಲ್ಲಿ ನನ್ನ ಕೈಯಲ್ಲಿ ಸಿಗ್ತಾ ಇದೆ ಈಗ ಫೀಟಸ್ ಫುಲ್, ಖಾಲಿ ಬೋನ್ಸ್ ಅಷ್ಟೇ ಉಳಿದಿದೆ, ಇಷ್ಟೇ ಉಳಿದಿದೆ. ಇನ್ನೊಂದು ಕಡೆ ಕಂಪ್ಲೀಟ್ ಕಿವ ತುಂಬಿಕೊಂಡಿದೆ. ಸೊ ಟಿಪಿಕಲ್ ಕೇಸ್ ಇದು. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಅದು ಒಂದೇ ಕೊಟ್ಟಿರ್ತೀನಿ, ಎಲ್ಲ ಹೊರಗಡೆ ಬಂದುಬಿಡುತ್ತೆ. ತೋರಿಸ್ಕೊಳ್ಳಿ ಮೇಡಮ್ಗೆ. ಈ ಕಂಡೀಷನಲ್ಲಿ, ಫೀಟಲ್ ಮ್ಯಾಸರೇಷನ್ ಕಂಡೀಷನಲ್ಲಿ ಈ ಥರ ಕಿವ ಥರದ ಡಿಸ್ಚಾರ್ಜ್ ಬರುತ್ತೆ. ಸೊ ಸಿಕ್ಕಾಪಟ್ಟೆ 1 ರಿಂದ 3 ಲೀಟ್ರ್ವರೆಗೂ ತುಂಬಿಕೊಡುವ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಒನ್ಲಿ ಸಾಲ್ಯೂಷನ್ ಏನಂತಂದರೆ, ಒಂದು PGF-α ಇಂಜೆಕ್ಷನ್ ಅಂತ ಕೊಡ್ತೀವಿ. ಅದು ಕೊಟ್ಟರೆ 2-3 ದಿವಸದಲ್ಲಿ ಎಷ್ಟು ಕಿವ ಇದೆಲ್ಲ ತುಂಬಿಕೊಂಡಿದೆಲ್ಲ ಹೊರಗಡೆ ಬರುತ್ತೆ. ಜೊತೆಯಲ್ಲಿ ಒಳಗಡೆ ಎಲುಬು ಅಷ್ಟೇ ಉಳ್ಕೊಂಡಿರುತ್ತೆ,
ಮಾ ಸ್ಕಿನ್ ಆಗಲಿ ಮಸಲ್ಸ್ ಆಗಲಿ ಎಲ್ಲ ಅಬ್ಸಾರ್ಬ್ ಆಗಿ ಡಿಸಾಲ್ವ್ ಆಗಿ ಒನ್ಲಿ ಸ್ಕಿನ್ ಬೋನ್ಸ್ ಅಷ್ಟೇ ಉಳ್ಕೊಳ್ಳುತ್ತೆ. ಅದನ್ನು ಕೂಡ ಸ್ಲೋಲಿ ಒಂದೊಂದಾಗಿ ಹೊರಗಡೆ ಬರುತ್ತೆ. ಬಟ್ ನೋಡಬೇಕು 2-3 ದಿವಸ ನಂತರ ಇನ್ನೊಮ್ಮೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಅದು. ಸೊ ಇದು ಈ ಥರ ಲಕ್ಷಣಗಳು ಇರ್ತವೆ. ಮ್ಯಾಸರೇಷನ್, ಇದು ಫೀಟಲ್ ಮ್ಯಾಸರೇಷನ್. ಓಕೆ, ಮಮ್ಮಿಫಿಕೇಶನ್ ಆದರೆ ಡಿಸ್ಚಾರ್ಜ್ ಬರೋದಿಲ್ಲ. ಇಟ್ ಈಸ್ ಎ ಸ್ಟೆರೈಲ್ ಎನ್ವೈರ್ಮೆಂಟಲ್ಲಿ ಆಗುತ್ತೆ.